ಸಾಮುಕ್ರದ ಸವಾರಿ ಬಂತು. ಬಂದರೆ ಯಾರ ಹತ್ರ ಮಾತಾಡ್ಲಿ ಅವ್ರಿತ್ತಲ್ಲ, 1/4 ಗಂಟೆ ಒಳಗೆ ಬಣ್ಣ ಎಲ್ಲ ಬಡ್ಕೊಂಡದ್ದ ಕ್ಯಾತ ಕಟ್ಕೊಂಡು ಹಿಂದ್ ಪದ್ಯ ಹಿಂಗ್ ಕಂಡ್ರೆ ಸೂಸನ್ನು ರೆಡಿ ಆಯ್ತಾ. ಎಲ್ಲಿಗೆ ಬಂತಾರೆ ಏನ್ ಸತ್ತಿತ್ತೇನೋ ಈಗ ಬಂತಾರೆ. ಅವ್ರು ಮಾತಾಡ್ದು ಹಂಗೆ, ಅವರಿಬ್ಬರ ಸಂಭಾಷಣೆಯೂ ಹಾಗೆ. घन प्रचंड पवन श्री विघ्नेश्वर पातु मां. ಅಷ್ಟು ಪರಿಪೂರ್ಣವಾಗಿ ಅವ ರಂಗಸ್ಥಳಕ್ಕೆ ಬರುವಾಗ ತೋರಿಸ್ತಿ. ಎಲ್ಲಿ ನೋಡಿದ್ರು ನನ್ನ ಸನ್ಮಾನಕ್ಕೆ ಅದೇ ಚೈತ್ರನ ವಿಷಯವೇ ಹೇಳುದು. ಮತ್ತೆ ನಿನ್ನ ನೊರಿಸುವ ಭಾಗ್ಯ ಏನಾಗಿಲ್ಲ, ನಿನ್ನ ಒರಿಸುವ ಭಾಗ್ಯ ಎನಗಿಲ್ಲ ಭಾವ, ನಿನ್ನ ಒರಿಸುವ ಭಾಗ್ಯ ಎನಗಿಲ್ಲ ಭಾವ. ಮುನ್ನ ನಂಗೆ ನೆನಪಿದಿತ್ತು, ನಿನ್ನ ಒರಿಸುವ ಭಾಗ್ಯ ಎನಗಿಲ್ಲ ಭಾವ. ನಾ ತುಂಬಾ 100 ಆಡ್ಸಿದ್ದೆ ಆ ಪ್ರಸಂಗವನ್ನು, ಭಾರಿ ಚಂದ ಇತ್ತು. ಚೈತ್ರ ಚಂದ್ರವದನೆ ಪದ್ಯ ಅವಂದು, ಶಶಿರೊಂದು, ನಿಮ್ದು ನಿನ್ನ ಒರಿಸುವ ಭಾಗ್ಯ ಏನಾಗಿಲ್ಲ ಭಾವ, ಮುನ್ನ ಮಾಂಗಲ್ಯ ಭಾಗ್ಯ ಓಡುವ ನನ್ ಪಿತಾ ಹೌದು ಬೇರೆ ನಿಶ್ಚಯ ಮಾಡಿದ್ದಾನೆ ಅಂತ ಬನ್ನಿ ಅರ್ಥ. ಕಾರ್ಯಕ್ರಮದಲ್ಲಿ ಕಾಳಿಂಗನವರಲ್ಲಿ ನಾನಿದ್ದಾಗ ಒಂದ್ ದಿವಸ ಗೋಪಾಲಾಚಾರಿ ರಜೆ ಮಾಡಿದ. ಆ ದಿವಸ ಅಭಿಮನ್ಯು ಕಾಳಗ, ನಾನು ಸುಭದ್ರೆ ಬಣ್ಣ ಬಡಿತ ಕೂತಿದೆ. ಕಾಳಿನವ್ರು ಬಂದರ ಗೋಪಾಲಾಚಾರಿ ರಜೆ ಅಂದಡಿ ಮ್ಯಾನೇಜರ್ ಸೀದಾ ಚೌಕಿ ಬಂದ, ಏನದ ಕೂಡ್ಲೆ ಕ್ಯಾರಿ ಅಭಿಮನ್ಯು ಕೂಡ್ಲೆ. ನನಗೆ ಉಮೇದಿದ್ದಿತ್ತು, ಕಾಲ ಬರಿಂದ ಜೋರು ನಮ್ದು ಕೂಡ್ಲೆ ಕ್ಯಾರಿ ಮುಂದೆ ಕಟ್ಟದೆ ಅರಾಟೆ ಅವರ ಸುಭದ್ರೆ ಆಯ್ತು. ಕೊಣಿಸಿದ್ರು, ನನ್ನನ್ನು ಸಮ ಕೊಣಿಸಿದ್ರು. ಆದ್ರೂ ಗೋಪಾಲಾಚಾರಿಯನ್ನು ಕುಣಿಸಿ ಅಭಿಮನ್ಯು ಅಂದ್ರೆ ಗೋಪಾಲಾಚಾರಿ, ಗೋಪಾಲಾಚಾರಿ ಅಂದ್ರೆ ಅಭಿಮನ್ಯು ಮಾಡಿಸಿ ಬಿಟ್ಟಿದ್ರು ಕಾಳಿಂಗನವ್ರು. ಹೌದಪ್ಪ ಹೌದಪ್ಪ, ಅವನ್ನ ಅಷ್ಟು ಮಾಡಿಸಿ ಬಿಟ್ಟಿದ್ರು. ಅವ ಅಷ್ಟು ಕುಣಿತಾ ಇದ್ದ. ಹೌದಪ್ಪ, ಮಾತು ಹಂಗೆ ಬಹಳ ಸ್ಫುಟವಾದ ಮಾತು. ಆದ್ರೆ ಅವನ ಸೈಡ್ ಹೊಡಿದಕ್ಕೆ ನನ್ಗೆ ಆಗಲಿಲ್ಲ. ಗೋಪಾಲಾಚಾರಿ ಸೈಡ್ ಹೊಡಿದ. ಅಲ್ಲ, ನಿಮ್ದು ಜಾತಿ ವೇಷ ಅಲ್ಲ. ಹೌದು, ನೀವು ಸ್ತ್ರೀ ವೇಷ ಮಾಡುವ, ಕೃಷ್ಣನ್ ಮಾಡ್ಬೋದು. ಅಂತೂ ಕಾಳಿನವ್ರಿಗೆ ಬಹಳ ಖುಷಿ ಆಗದಿದ್ರು ಅಲ್ಲಲ್ಲ, ಸಾಮಾನ್ಯ ಅಲ್ಲ, ಒಳ್ಳೆ ಖುಷಿಯಾಗಿದೆ. ಚೈತ್ರ ಪಲ್ಲವಿ ಅಲ್ಲ, ಪದ್ಯ ಇತ್ತು ಮಾರ, ಇತ್ತ ಪಲ್ಲವಿ ಅಲ್ಲ, ನಿಮ್ದು ಒಂದು ಪದ್ಯ ಇತ್ತು ಕಾಣಿ, ಒಳ್ಳೆ ಕುಣಿಸದ ಪದ್ಯ. ಮೊದಲ ನೋಟದಿಂದ ಎನ್ನರದೆ ಕದ್ದೆ ಅದಲ್ಲ. ಆಮೇಲೆ ಚೈತ್ರ ಚಂದನ್ ನೆನ್ಪೋಯ್ತು, ನಾನು ಪುಸ್ತಕ ಕಾಣಿಕೆ ನಮ್ಗೆ ನೆನ್ಪೋಯ್ತು. ನಿಮ್ದೊಂದು ಒಳ್ಳೆ ಪದ್ಯ ಇತ್ತು ಅದ್ರಲ್ಲೇ. ಕೊನೆಯ ವರ್ಷ ನೋಡ್ರ, ಕೊನೆಯ ವರ್ಷ, ಆ ವರ್ಷ ನೀವಿದ್ರಿ. ಇರ್ಲಿ, ಖುಷಿ ಆಯ್ತು. ನಾವ್ರ ಬಗ್ಗೆ ತುಂಬಾ ಮಾತಾಡಿದ್ರೆ, ಹಂಚಿಕೊಂಡಿದ್ದಕ್ಕೆ. ನಾವು ನಾವ್ರ ಅಭಿಮಾನಿಗಳು, ನೀವು ನಾವ್ರ ಅಭಿಮಾನಿಗಳೇ. ನಾವ್ರ ಒಟ್ಟಿಗೆ ಬೆಳೆದವರು, ಸಾಲ ಮೇಳದಲ್ಲಿ ಒಟ್ಟಿಗೆ ಇದ್ದವರು, ಮತ್ತೆ ತುಂಬಾ ಗಮ್ಮತ್ತಿನಲ್ಲಿ ನಿಮ್ಮನ್ನ ಕಂಡವರು. ಇನ್ನೊಂದು ನಾವ್ರ ಕೊನೆಯ ದೇವ್ರ ಸೇವೆ ಶಾಲಿಗ್ರಾಮ ಮಾಡೋದು. ಹೌದು ಹೌದು. ಸುಧನ್ ಕಾಳಗ ಬೆಳಿಗ್ಗೆ ಯಾವುದೋ ಒಂದು ಪ್ರಸಂಗ, ನಾವ್ರಲ್ಲಿ ಎಷ್ಟೆಲ್ಲ ಬದಕ್ಕೆ ಹೋಯ್ದು. ನಾನು ಮನೆಗೆ ಹೋಗಿ ಬಂದವ ನಂದು ಶುಗರ್ ಪಾತ್ರ. ಸುಧನ್ನು ತಾಯಿಯಪ್ಪ ಮುಖಕ್ಕೆ ಬಣ್ಣ ಎಲ್ಲ ಹಾಕೊಂಡು ಇದ್ದೆ. ವಾಸು ಸಾಮುಕರು ಸುಧನ್ನು ಅವ್ರು ಎಲ್ಲ ಕೂತಿದ್ರು ಏನು ಬರ್ಲಿಲ್ಲ ಅಂದ್ರೆ ಕಡೆಗೆ ಕೊನೆ ಅರ್ಧ ಸುಧನ್ನು ಆದ ಕೂಡಲೇ ಬಂದ್ರೆ. ಹೌದಪ್ಪ,
ಅಷ್ಟೊತ್ತಿಗೆ ಮ್ಯಾನೇಜರ್ ಎಂತ ಮಾಡುದು ಅಂತ ಹೇಳಿ ವ್ಯಾನ್ ಭಾಗವತರ ಮನೆಗೆ ವ್ಯಾನ್ ಎಲ್ಲ ಹೋಗಿ ಹೇಳಿ ಬಂದ್ರು. ಭಾಗವತರು ಬಂದ್ರು, ಇನ್ನು ಬರ್ಲಿಲ್ಲ. ಯಾಕಂದ್ರೆ ಪ್ರಸಂಗ ಶುರು ಆಗಿದೆ. ಸುಧನ್ನು ಬರ್ಲಿಕ್ಕೆ ಇನ್ನು ಅರ್ಧ ಗಂಟೆ ಉಂಟು. ಅಷ್ಟೊತ್ತಿಗೆ ನಾನು ಕೂತಿದ್ದೆ. ಧನ್ಯದ ಕೂಡ ಕ್ಯಾರಿ ಮಾಡಿ ಎಂತ ಸುಧನ್ನು ನನಗೆ ಸುಧನ್ನು ಅಂತ ಕೂಡ ಬಹಳ ಹಿಂದರ್ದೆ ನಾನು. ಯಾಕಂದ್ರೆ ಅರಾಟೆಯವ್ರ ಪ್ರಭಾವತಿ, ಅರಾಟೆಯವ್ರು ನನ್ನಿಂದ ಇಷ್ಟ ಎತ್ತರ ಇದ್ರು. ನಾನು ಭಾಗವತರ ಹತ್ರ ಸುಧನ್ನು ಮಾಡ್ತೆ, ಆದ್ರೆ ಪ್ರಭಾವತಿ ನನ್ಕಿಂತ ದೊಡ್ಡಕಿ ಇಷ್ಟು ಹತ್ರ ಇದೆ. ಮಾತಾಡೋತಿ ಸ್ವಲ್ಪ ಹಿಂಗ್ ಮಾಡ್ಕೊಂಡು ಮಾತಾಡ, ಹೀಗೆ ಕೊಡಿ ಕಾಲಲ್ಲಿ ಜೋಕ್ ಮಾಡಿದ್ರು. ಮಾತಾಡೋತಿ ಕೊಡಿ ಕಾಲ ಮಾಡಿ ಹೊತ್ತಿ ಸಮ ಕೊಡಿ ಆಗಲಿಕ್ಕೆ ಅರಾಟಿಗೂ ನಿನ್ಗೂ ಸಮ ಆಗತ್ತೆ. ಕಡೆಗೆ ಇವರು ಶುರು ಆಯ್ತು. ಆಗ ಸುಧನ್ನು ಸುಧನ್ನು ಆ ಪದ್ಯಕ್ಕೆ ಬಂದು ಕೂತಿದ್ರು. ಒಳಗೆ ಹಾಕಿದ್ರೆ ಆಯ್ತು. ಮತ್ತೆ ನನಗೆ ಸುಧನ್ನು ಕಾಳಿದ ಎಲ್ಲಾ ಪದ್ಯವೂ ಬಾಯ್ಪಾಠ ಇತ್ತು. ನನಗೆ ಹೆಚ್ಚಿನ ಪ್ರಸಂಗದಲ್ಲಿ ನಾನು ಬಾಯ್ಪಾಠ ಮಾಡ್ಕೊಂಡೇ ರಂಗಸ್ಥಳ ಮಾಡಿದ್ರಿ, ಸುಗರ್ಭವೂ ಮಾಡಿದ್ರು, ಪ್ರಭಾವತಿಯೂ ಮಾಡಿದ್ರಿ. ಶ್ರೀಯಾರ್ ಮಂಜುನಾಯ್ಕರ ಸುಧನ್ನು ಕಂಡಿದ್ದೆ ನಾನು. ಅವರಿಗೆ ಕೂವಲನ್ನು ಮಾಡಿರಿ. ಹಾಗೆ ಪ್ರಸಂಗ ನಡೀತಾ ಸಾಮುಖರದ ಸವಾರಿ ಬಂತು. ಬಂದರೆ ಯಾರ ಹತ್ರ ಮಾತಾಡ್ಲಿ ಅವ್ರಿಷ್ಟಲ್ಲ. 1/4 ಗಂಟೆ ಒಳಗೆ ಬಣ್ಣ ಎಲ್ಲ ಬಡ್ಕೊಂಡದ್ದ ಕ್ಯಾತ ಕಟ್ಕೊಂಡು ಹಿಂದ್ ಪದ್ಯ ಹಿಂಗ್ ಕಂಡ್ರೆ ಸುಧನ್ನು ರೆಡಿ ಆಯ್ತು. ಎಲ್ಲಿಗೆ ಇದೆಲ್ಲ ಐತೆ ಸುತ್ತ ಪದ್ಮ ರಚಿಸಿ ಅಲ್ಲಿಗೆ ನೋಡ್ರಿ. ಸಿಟ್ಟು ಬಂದ್ರು ಯಾಕಂದ್ರೆ ನನ್ಗೆ ಸಾಕಾಯ್ತು ಅಂತ ಹೇಳಿ ಗೊತ್ತಿತ್ತು. ಹೌದು. ಏನದ ಬಂತಾರೆ ಏನ್ ಸತ್ತಿತ್ತೇನೋ ಈಗ ಬಂತಾರೆ. ಅವ್ರು ಮಾತಾಡುದು ಹಂಗೆ, ಅವರಿಬ್ಬರ ಸಂಭಾಷಣೆಯೂ ಹಾಗೆ. ಕಾಳಿಂಗ ಇವತ್ತು ಒಳ್ಳೆ ಬತ್ತೇನ ಹೀಗೆ ಅವ್ರ ಸಂಭಾಷಣೆ ಹಾಗೆ ಅಷ್ಟ ಪ್ರೀತಿಯಿಂದ. ಕಡೆಗೆ ಒಂದರ ಒಳ್ಳೆ ಅರ್ಜುನ್ ಸುಧನ್ನು ಒಳ್ಳೆ ಮಾಡಿ, ನಾನು ಅದಕ್ಕಿಂತ ಏನು ಬೇಜಾರಾಗದಿದ್ದಂಗೆ ಮೊದ್ಲಿಂದೆಲ್ಲ ಮಾಡಿ. ಪ್ರಭಾವತಿ ಸನ್ನಿವೇಶ, ಇದು ಶಂಕಲಿಖಿತರ ಕತೆ ಇದ್ದಿತ್ತಲ್ಲ ಮೊದ್ಲು. ಬೊಂಬೈಯಲ್ಲಿ ಅವರೆಲ್ಲ ರೂಮ್ ನಲ್ಲಿ ಇರ್ತಾರೆ. ಆಟ ಕೂಡ ರೂಮಿಗೆ ಹೋಗ್ತಾರೆ. ಅಲ್ಲಿ ಆಚೆಗೆ ಇಲ್ಲಿ ಸೈನ್ ಹತ್ರ 10 ಗಂಟೆಗೆ ಸೀದಾ ನಮ್ಮ ಬೇಡಾರ್ ಬಂದ್ರ ಎಲ್ಲ ಮನೆ ಕಂಡಿರ್ತಾ ಇದ್ಯಾ ಎಲ್ಲ ಕೊಂಗಾಟಿಗೆ ನಾನು ಭಾಗವತರು ಬಂದ ಕೂಡಲೇ ಮುಸ್ಕಾಯ್ಕ ಮನಿಕಂಬುದು. ಇಲ್ದಿರ ನನ್ನನ್ನು ಕರೀತಾರಲ್ಲ. ನಾನು ಎಂತ ಭಾಗವತ ಹೇಳ ರೆಡಿ ಮಾಡ ಅಂತ. ನನ್ನ ಹತ್ರ ದುಡ್ಡಿಲ್ಲ, ನಾನ್ ಗೊತ್ತಿಲ್ಲ, ನಾ ಮನಿಕಂತೆ ದುಡ್ಡು ನನಗೆ ನಾನು ಕೊಡ್ತೆ. ನೀವು ಮೊದಲಿಗೆ ಎದ್ದೆ ಎಲ್ಲ ಇದನ್ನ ಎಬ್ಸ ಮನೋರಂಜನೆ ಒಂದು 12 ಗಂಟೆವರೆಗೆ ಆಡುವ ಗಮ್ಮತ್ ಮಾಡುವ ಅಂತ ಒಂದು ಮನೋರಂಜನೆ ಆಯ್ತು. ಅವ್ರ ಹೇಳ್ಕೊಂಡು ಮೊದ್ಲೇ ಒಂದು 200 ರೂಪಾಯಿ ಕೊಟ್ಕೊಂತಾರೆ ನನ್ ಕೈ. ಮತ್ ಬೇಕಾದ್ರೆ ಕೊಡ್ತಾರೆ, ಮತ್ ಬೇಕಾದ್ರೆ ಕೊಡ್ತೇವಿ. ಕೂತು ಎಲ್ಲ ರೆಡಿ ಮಾಡ್ರಿ, ಎಲ್ಲ ನಿಲ್ಸಿ ಚಾಗಿ ಎಲ್ಲ ಸೆಟ್ ಮಾಡು. ಹಾಗಾಗಿ ನನ್ನ ಮೇಲೆ ಅವರಿಗಷ್ಟು ಪ್ರೀತಿ, ಆತ್ಮೀಯತೆಯಿಂದ ನನ್ನನ್ನು ನೋಡಿಕೊಂಡು ಪ್ರೀತಿಯಿಂದ. ನಾನು ಅವರ ಮಟ್ಟದ ಕಲಾವಿದ ಅಲ್ಲ, ಆದ್ರೂ ನನ್ನ ಪ್ರೀತಿಯಿಂದ ನಮ್ಮವ ಅಂತ. ಯಾಕಂದ್ರೆ ಬಾಲ್ಯದಲ್ಲಿ ಆ ಇಡ್ಗುಂಜಿ ಮೇಳದಲ್ಲಿ ಇರುವಾಗ ಅವ್ರು ಬರ್ತಾ ಇದ್ರಲ್ಲ. ಹೌದೌದು, ಆ ಓಡಾಟ ಅವರು ಮರೆಯಲಿಲ್ಲ. ಗಡ ಅಂತ ಹೇಳಿ ಹೇಳುದು. ನಾನು ಮಾಣ್ಯ ಕಾಳಿಂಗ ಹೋಗ ಮನೆಗೆ ಹೋಗ, ಶಾಲೆಗೆ ರಜೆ ಮಾಡ್ಬೇಡ ಅಂತ ಹೇಳಿ ಜೋರ್ ಮಾಡುದು. ಆ ಸಲಿಗೆ ಇಲ್ಲಿ ಅಪ್ಪಯ್ಯ ಜೋರ್ ಮಾಡಿದ ಕೂಡ ಹೊರಟ.
ಅವ್ರು ಇಲ್ದಿದ್ರೆ ಕಾಳಿಂಗ್ ಇಲ್ದಿದ್ರೆ ನನ್ಗ್ ಬೇಜಾರು. ಹೌದಾ? ನೀವು ನಿಮ್ಮ ಮಕ್ಕಳಿಗೆ ಆಡುಕ್ಕೆ ಯಾರು ಇರ್ಲಿಲ್ಲ. ಮತ್ತೆ ಆ ಕಡೆ ಎಲ್ಲ ಇರುವುದು ಇಲ್ಲ, ಆ ಕಡೆಗೆಲ್ಲ ಎಲ್ಲ ಆ ಕಡೆ. ಹೌದಾ? ಆ ಕಡೆ ಭಟ್ಕಳದಿಂದ ಈಚೆಗೆ ಬರ್ಲೇ ಇಲ್ಲ. ಮತ್ತೆ ಇಲ್ಲ. ಅದೇ ಅದು 1 ವರ್ಷ ಇದ್ದಿದ್ರೇನು ರಾಮಚಂದ್ರ ನೋಡಿ? ಒಂದೇ ವರ್ಷ ಆ ಮೇಳ ನಡೆದ್ದೇ 1 ವರ್ಷ. ಸರಿ ಸರಿ ಸರಿ. ಕಡ್ಕಡಿಗೆ ನಮಗ್ ದುಡ್ಡೆಲ್ಲ ಕೊಡ್ಲಿಕ್ಕೆ ಗತಿ ಇದ್ರೆ ಎದೆಲಿಂದ ನಡ್ಕ ಬಂದ ಊರ್ ಸೇರ್ಕೊಂಡ್ ಹಾಗೆ ಈ ಮೇಡು ಕೈದಾಯ್ತು. ಯಾವ್ದು ಎ ಮೇಡ ಅಂತೇಳಿ ಶಿವರಾಮ್ ಮೇಡರ್ ಮೇಡು ಕೈದಾಯ್ತು. ಅವರು ದೊಡ್ಡ ದೊಡ್ಡ ಕಲಾವಿದಿದ್ರು, ಆದ್ರೆ ಅವರು ಎಣಿಸಿದಷ್ಟು ಗಜ್ಜಿನೆಲ್ಲ ಮೇಳ ನಡೆಯಲಿಲ್ಲ. ಕಲೆಕ್ಷನ್ ಅವರಿಗೂ ಇಲ್ಲ. ಅವರು ಬ್ರಹ್ಮವರದವ್ರಿಗೆ ಬಂದಿದ್ರು. ನಮ್ದು ಅಲ್ಲೇ ಅಲ್ಲೇ ಎಲ್ಲ ತಿರುಗ್ತಾ ಇತ್ತು. ಆಮೇಲೆ ಅದಾದ್ಮೇಲೆ ಗುಂಡುಬಾಳ ಅಂತೇಳಿ ಒಂದು ಉತ್ತರ ಕನ್ನಡದಲ್ಲಿ ಒಂದು ದೇವಸ್ಥಾನದಲ್ಲೇ ಆಗುದು. 6 ತಿಂಗಳು ದೇವಸ್ಥಾನದಲ್ಲಿ ಒಂದೇ ರಂಗಸ್ಥಳ. ಅಲ್ಲಿಗೆ ಮಣ್ಣಿಗೆ ತಿಮ್ಮಣ್ಣ ಅಜ್ಜಿ ಅವರು ಅಂತೇಳಿ ಅವರಿಗೆ ನನ್ನಂತ ಬೇಕಿತ್ತು. ಹೌದಪ್ಪ. ನಾನಲ್ಲ ಅವ್ರ ಮೇಳ ಕೈದಾಯ್ತದೆ. 3 ವರ್ಷ ಅವ್ರದ ಯಜಮಾನ್ಕಿ ಅದು. ಅಲ್ಲಿ ಹೋದ್ರೆ ಅವ್ರು ನಮ್ಮನೆ ಹುಡ್ಕಂತ ಬಂದ್ರಿಂದ ನಂಗೆ ಅವ್ರ ಪರಿಚಯ ಇತ್ತಲ್ಲ, ಮೇಳದಲ್ಲ ಇದ್ದ. ನಮ್ಮ ಮೇಳಕ ಗುಂಡು ಬಾಳಕ್ ಹೋಗೋ ಬಾ ಅಂತ ಹೇಳಿ ಹೇಳಿದ್ರು. ಗುಂಡು ಬಾಳಕ್ಕೆ 6 ತಿಂಗಳವರೆಗೆ ಹೆಂಗ ಮನೆ ಬಿಟ್ಟು ಆಯ್ಕೊಂಬ ನಿನ್ನಗೆ ಅಷ್ಟು ಪ್ರೀತಿಯಿಂದ ಕಾಣ್ತೀನಿ. ಎಲ್ಲ ಹೊರಗೆ ಎಲ್ಲ ಊಟ ಗೀಟಕ್ಕೆ ಎಲ್ಲ ದೇವಸ್ಥಾನದಲ್ಲಿ ಇತ್ತು. ತಿಂಡಿ ಕಾಫಿ ತಿಂಡಿ ಎಲ್ಲ ಇತ್ತು. 5 ರೂಪಾಯಿ ಸಂಬಳ ನೀನು ಕೊಡ್ತೆ ದಿನಕ್ಕೆ. ಹೌದು. ಅವಾಗ ನನಗೆ 14-15 ವರ್ಷದಲ್ಲಿ. ಹೌದಪ್ಪ. ನನಗೂ ಬಹಳ ಖುಷಿ ಆಯ್ತು. ಅಪ್ಪಯ್ಯ ಅಮ್ಮನಿಗೂ ಖುಷಿ ಆಯ್ತು. 5 ರೂಪಾಯಿ ದಿವಸ ಸಿಕ್ಕರೆ 6 ತಿಂಗಳಿಗೆ ಎಷ್ಟಾಯ್ತು. ಹಿಂಗ ಆಲೋಚನೆ ಮಾಡಿ ಆಯ್ತು ಮಗ 1 ವರ್ಷ ಕಂಡ್ಕಬ, ಅಲ್ಲ ಹೊಳಗಿಳಿ ಇದ್ರ ಹತ್ರ ಬೇಡ, ಜಾಗೃತಿ ಕರ್ಕೊಂಡು ಹೋದ್ರೆ 1 ವರ್ಷ ಬಹಳ ಗಮ್ಮತ್ತಿನ ತಿರುಗಾಟ ಆಯ್ತು. ನಾವ್ರು ಹೋದ ಮೇಲೆ, ಈಗ ಕಾಳಿಂಗನಗೌಡರ ಯುಗ ಮುಗಿದ ಮೇಲೆ ಈಗ ಯಕ್ಷಗಾನ ಪರಿಸ್ಥಿತಿ ಹೇಗ್ ಕಾಣ್ತೀವಿ? ಭಾಗವತರ ನೆಲೆಯಲ್ಲಿ, ಕೆಲವು ಭಾಗವತರ ನೆಲೆಯಲ್ಲಿ ನೀವು ಯಕ್ಷಗಾನವನ್ನು ಹೆಂಗ್ ಕಾಣ್ತಾ ಇದ್ದೀವಿ? ನಿಮ್ಮ ನೇರವಾಗಿ ಹೇಳಿ. ನಾನೊಬ್ಬ ಭಾಗವತ ಇದ್ದ, ನೀವು ಇದು ಮಾಡ್ಕೊಳ್ಬೇಡ, ಮುಜುಗರ ಮಾಡ್ಕೊಂಡ್ಬೇಡ. ನನಗೆ ಈಗಿನ ಯಕ್ಷಗಾನ, ನಾನ ಮೇಳ ಬಿಟ್ರ ಮೇಲೆ, ಮನೆ ಸೇರಿದ ಮೇಲೆ ಆಟ ಹೆಚ್ಚಿಗೆ ನೋಡ್ಲಿಲ್ಲ. ಹೌದು. ನೋಡ್ಲಿಕ್ಕೆ ಹೋಗುದು ಇಲ್ಲ. ನನಗದ ಆಗುದಿಲ್ಲ. ಆಗದಿದ್ರೆ ನಾವು ಏನಾದ್ರು ಹೇಳ್ಬೇಕು, ಅವ್ರಿಗೆ ಬೇಜಾರ. ಹೌದು, ಇವ್ರ ಹಳತಿನ ಕಾಲದ್ದೇ ಹೇಳ್ತಾರ ಅಂತೇಳಿ ಹೇಳಿ ಆಗತ್ತೆ. ಒಳ್ಳೇದು. ಆದ್ರಿಂದ ನಾ ಅದ್ರ ಬಗ್ಗೆ ಏನು ಹೇಳುದಿಲ್ಲ. ಖುಷಿ ಆಯ್ತು. ಕಿಶನ್ ಹೆಗ್ಡೆಯವರು ಬೆಂಗಳೂರಿನಿಂದ ಒಂದ್ಸಲ ನನಗೆ ಸಿಕ್ಕಿ ಹೇಳಿದ್ರು, ನನ್ನ ಸನ್ಮಾನಕ್ಕೆ ಬಂದ್ರು. ಹಳೆ ಯಜಮಾನ್ರು. ಹೌದು, ಕಿಶನ್ ಹೆಗ್ಡೆ. ಹಳೆ ಯಜಮಾನ್ರೆ ಸೋಮನಾಥ್ ಹೆಗ್ಡೆಯರು. ಅವ್ರು ಮಾಡಿದಲ್ಲ, ಅವ್ರ ಯಜಮಾನ್ಕೆಲ್ಲ 5 ವರ್ಷ ಇದ್ದೆ. ನಾವು ನೀವು ಇಪ್ಪತ್ತಿಗಿದ್ದೀತಲ್ಲ ಒಟ್ಟಿಗೆ. ಹೌದು, ಕೂತಿದ್ದೆ. ನೆನ್ಪಿತ್ತ ಬೊಂಬೈ ಹೋದ ಬ್ಯಾನಾಗೆ? ನೆನ್ಪಿತ್ತ? ಅವರು 1 ವರ್ಷ ಅದೇನಂದ ಒಂದ್ 2-3 ವರ್ಷಕ್ಕಾದ್ರು ಅವನ್ನ ಕಳ್ಸ, ನಮ್ಮ ಮೇಳಕ್ ಬಂದ ಕಾಣ್ಲಿ ಅವ ಅಂತ ಹೇಳಿ ಹೇಳಿದ್ರು ಕಿಶನ್ ಹೆಗ್ಡೆ. ನಾ ಅವ್ರಿಗೂ ಹೇಳದ್ದು ಇದೇ ಮಾತು. ಅವನ್ನ ನಿಮ್ಮ ಮೇಳಕ್ ಬಂದ್ರೆ ನನಗೆ ಬಹಳ ಸಂತೋಷ. ಯಾಕಂದ್ರೆ ನಾವ್ರು ಇದ್ದ ಮೇಳ ಮತ್ತೆ ನಿಮ್ಮ ಮೇಳ, ಸಾಲಿಗ್ರಾಮ್ ಮೇಳ, ಕಿಶನ್ ಹೆಗ್ಡೆಯವರು ನನ್ನನ್ನು ಅಷ್ಟು ಪ್ರೀತಿಯಿಂದ ಕಾಣ್ತಾ ಇದ್ರು. ಹುಷಾರಿದ್ದಾಗ ಅಷ್ಟು ಖರ್ಚು ಮಾಡಿದ್ರು. ನೆನ್ಪಿತ್ತ ನಿಮ್ಗೆ? ಕರ್ಕೊಂಡ್ ನಾನು ಮತ್ತೆ ಪೊಲ್ಲಿದಾರ, ಆಮೇಲೆ ಹಿರೇಡ್ಕ ಶ್ರೀನಿವಾಸ ಆಸ್ಪತ್ರೆಗೆ ಕರ್ಕೊಂಡ್ ನಾನು ಹಣ ತಕೊಂಡು ಹೋದಾರ ನಾವೇ. ಆಗ ನಮ್ಗೆ ನಾವು ಆಸ್ಪತ್ರೆ ಕರ್ಕೊಂಡು ಹೋಗೋರಿಗೆ ನಮಗೂ ಗೊತ್ತಿಲ್ಲ, ನಮ್ಗೆ ಎಂತ ಮಾಡೋದಂತ ಗೊತ್ತಿಲ್ಲ. ಯಾಕೆಂದ್ರೆ ಯಾರಿಲ್ಲ ನಮ್ಮೊಟ್ಟಿಗೆ. ಪೊಲ್ಲಿದರೊಬ್ರು ಬಿಟ್ರೆ ಶ್ರೀನಿವಾಸ ಹಿರೇಡ್ಕ ಅಂತೂ 3-4 ದಿನ ಎಲ್ಲ ಆಸ್ಪತ್ರೆಗೆ. ದೊಡ್ಡ ಹಾಸ್ಪಿಟ್ಲ್ ಅದು. ಹಾಸ್ಪಿಟಲ್. ಹೌದೌದು ಹೌದು. ಸೈನ್ ಹತ್ರ ನಮ್ಮ ಮಟುಂಗ ಹಾಲ್ ಪಕ್ಕ. ಸೈನ್ ಹಾಕೋಕ್ ಹೇಳುದು ನಮ್ ಕೆಲ. ಯಾವ್ದು ನೀ ಎಲ್ಲ ಆಪರೇಷನ್ ಮಾಡೋಕ್ ಸೈನ್ ಹಾಕೋಗಿದ್ರೆ ಯಾರು ಇದ್ರ ನಿಮ್ ಪೈಕಿ? ಯಾರು ಇಲ್ಲ ಅಲ್ಲ, ಎಲ್ಲ ನಾವೇ ಅಂದೇಳಿ. ಯಾರು ಕಾರಂತರ ಮ್ಯಾನೇಜರ್ ಇದ್ರೆ ಎಲ್ಲ ಸೈನ್ ಹಾಕಿ ಅಂತ ಪೂರ ಸೈನ್ ಹಾಕದ್ ನಾವೇ.
ಪೊಳ್ಳಿದರಿಗೆ ಗೊತ್ತಿತ್ತು ವಿಷಯ. ಆದ್ರೆ ಖುಷಿ ಅಂತ ಹೇಳಿದ್ರೆ ಅಲ್ಲಿಂದ ಸೀದಾ ಚಂದವಾಗಿ ಅವರು ಶುಶ್ರೂಷೆ ಮಾಡಿ ಕಳ್ಸಿಕೊಟ್ರಲ್ಲ ಊರಿಗೆ, ಅದೊಂದು ಸಂತೋಷದ ವಿಷಯ. ಇಷ್ಟೊತ್ತರಿಗೆ ಮಾತಾಡಿದ್ರಿ ಕಾಳಿಂಗನಗೌಡರ ಬಗ್ಗೆ, ತುಂಬಾ ಸಂತೋಷ ಆಯ್ತು ದಯಣ್ಣ. ನಮ್ಗೆ ಎಷ್ಟೋ ದಿನದ ಮೇಲೆ ನಿಮ್ಮನ್ನ ದಯಣ್ಣ ಅಂತ ಹೇಳಿ ಮೊದ್ಲಿಂದ ಹೇಳಿ ಅಭ್ಯಾಸ ನಮಗೆ. ದಯಾನಂದ ನಾಗೂರ್ ಅಂತ ಹೇಳಿ ಹೇಳೋದು ನಿಮ್ಮ ಹೆಸರು, ದಯಣ್ಣ ಅಂತ ಹೇಳಿ ಅಭ್ಯಾಸ. ಪೂರ ಕರೆದು ಅಂದ್ರೆ ನನ್ನಿಂದ ಸಣ್ಣ ವಯಸ್ಸು. ಹೌದು ಹೌದು. ನಾವು ಅಂದ್ರೆ ಕಾಳಿಂಗನ ಮೇಳದಲ್ಲಿ ನಾವು ಬೊಂಬೈಯಲ್ಲಿ ಬೆಂಗಳೂರು ಇದು ಊರಿನಲ್ಲಿ ತಿರುಗಾಡದಲ್ಲಿ ಒಟ್ಟಿಗಿದ್ದ ಕಾರಣ ಈ ಬೊಂಬೈಲು ಅಡಿಗೆ ಮಾಡೋ ಸುದ್ದಿಯಲ್ಲಿ ನೆನಪಿತ್ತಲ್ಲ ನಿಮ್ಗೆ. ನಾನು ನೀವು ಹಳ್ಳಾಡಿ ರಾಜಶೆಟ್ಟ ನಮ್ದೊಂದು ಟೀಮ್ ಅಡಿಗೆ ಊಟ ಮಾಡುವಂತ. ಚಂಡಿ ರಾಮಣ್ಣ ನೀವೊಂದ್ ಬನ್ಸಿ ಮುಷ್ಟಿ ಉಪ್ಪು ಹಾಕೋದು, ಅವ್ರೊಂದ್ ಮುಷ್ಟಿ ಉಪ್ಪು ಹಾಕೋದು, ಕಡಿ ಚಿಂಬುಗಾಯಿದೆ ಅಂತ ಬಿಸಾಕತ್ತೆ, ಕಡಿಗೆ ಉಪ್ಪಿನಕಾಯಿ ಹಾಕಿ ಊಟ ಮಾಡೋದು ನೆನಪಿತ್ತಲ್ಲ. ಪಾತ್ರ ತೊಳಕೆ ರಾಜು ಶೆಟ್ಟಿ ಪಾತ್ರ ತೊಳಕೆ ಎಲ್ಲದು. ಅಲ್ಲಿ ಖುಷಿ ಆಯ್ತು ಕಾಳಿಂಗನಗೌಡರ ಬಗ್ಗೆ ಇಷ್ಟೊತ್ತರಿ ಮಾತಾಡಿದ್ದಕ್ಕೆ. ರಾಜೇಶ್ ಶಾಂಬಕರ ಪರವಾಗಿ ಹಾಗೂ ಸಮಸ್ತ ಯಕ್ಷಗಾನ ಅಭಿಮಾನಿಗಳ ಪರವಾಗಿ ಅನಂತ ಧನ್ಯವಾದಗಳು.